ಸ್ನೇಹಿತರೆ ಎಲ್ರಿಗೂ ನಮಸ್ತೆ. ಶಿಲ್ಪಾ ಅಂತ ಹೇಳಿ ಇವರು ನಂದಿಕಟ್ಟ ಒಂದು ಹುಬ್ಬಳ್ಳಿಯಲ್ಲಿ ಬರ್ತಕ್ಕಂಥ ಒಂದು ಗ್ರಾಮದರಾಗಿರ್ತಾರೆ. ಓಕೆ, ಇನ್ನು ಚಿಂತೆ ಬಂದ್ಬಿಟ್ಟು 24 ಗಂಟೆನೂ ಸಾಮಾನಿನ ಒಂದು ಚಿಂತೆ ಮಾಡ್ತಾ ಇರ್ತಾರೆ. ಕಿಚನಲ್ಲಿ ಕೂತ್ಕೊಳ್ಳಿ, ಹಾಲಲ್ಲಿ ಕೂತ್ಕೊಳ್ಳಿ, ಎಲ್ಲೇ ಕೂತ್ಕೊಳ್ಳಿ, ಬರೀ ಅದೇ ಒಂದು ಜ್ಞಾಪಕಕ್ಕೆ ಬರುತ್ತೆ ಅಂತಕ್ಕಂಥದ್ದಿಲ್ಲಿ ಚಿಂತೆಯ ಬಗ್ಗೆಯಲ್ಲಿ ಸ್ಪಷ್ಟವಾದ ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಕಾರಣ ಏನಪ್ಪ ಅಂತಂದರೆ, ದೇವರ ಪೂಜೆ ಅಂತ ಹೇಳ್ಬಿಟ್ಟು ಒಂದು ವಾರ ಗಂಡನಿಗೆ ಇಡೋದಕ್ಕೆ ಕೊಟ್ಟಿಲ್ಲ ತೂತ. ಹಾಗಾಗಿ ಈ ರೀತಿಯ ಒಂದು ಆಲೋಚನೆಗಳು ಬರ್ತಾ ಇದೆ ಅಂತಕ್ಕಂಥದ್ದು ಇಲ್ಲಿ. ಇನ್ನು ನೆಕ್ಸ್ಟ್ ಏನಾಯಿತು ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿನ ಹೇಳೋದೇ ಆದರೆ, ಅದಕ್ಕೆ 2 ತೂತಲ್ಲೂ ಒಂದೇ ಸಮನೆ ತಪತಪನೆ ರಸ ಸುರಿತಿದೆ ಅಂತಕ್ಕಂಥದ್ದು ಇಲ್ಲಿ ಏನಾಯಿತು ಅನ್ನೋದ್ರ ಬಗ್ಗೆ ಮಾಹಿತಿ. ಇನ್ನು ಪೂಜೆ ಯಾವ ರೀತಿ ಪೂಜೆ ಮಾಡ್ತಾ ಇದ್ದಾರೆ ಅಂದರೆ, ಸರ್ಕಾರಿ ಜಾಬ್ ಸಿಗಲಿ ಅಂದ್ಬಿಟ್ಟು ಗಾಡ್ ಅಂದರೆ ದೇವರು ಪೂಜೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಒಂದು ವಾರ ತೂತಿಗೆ ಅದು ಸಿಗಿಸಿಕೊಂಡಿಲ್ಲ. ಓಕೆನಾ. ಇನ್ನು ಬೇರೆ ರೂಮಲ್ಲಿ ಮಲಗಿಕೊಂಡ್ರೂ ಸಮೇತ ರಸ ಕರಗಿ ನೀರಾಗಿ ಸೋರ್ತಾ ಇದೆ. ಅದು ಬೇರೆ ಒಂದು ಸಮಸ್ಯೆ ಆಗ್ಬಿಟ್ಟಿದೆ. ಮತ್ತು ಹೇಳೋಕ್ಕೂ ಆಗದೆ ಬಿಡೋಕ್ಕೂ ಆಗದೆ ಮನಸ್ಸಿನಲ್ಲಿ ಮಂಡಕ್ಕಿ ತಿಂದುಕೊಂಡು ಸವಿಯುತ್ತಿದ್ದೆ ಅಂತ ಇಲ್ಲಿ ಹೇಳಿದ್ದಾರೆ ಸ್ನೇಹಿತರೆ. ಯಾಕೆಂದರೆ ಕೆಲವರಿಗೆ ನಾಚಿಕೆ ಇರುತ್ತೆ, ಹಾಗಾಗಿ ಅದೆಲ್ಲ ಹೇಳ್ಕೊಳೋದಕ್ಕಾಗಲ್ಲ. ಆದರೆ ಈಗ ಎಲ್ಲ ಪೂಜೆಗಳು ಪುರಸ್ಕಾರಗಳು ಮುಗಿದಿದೆ, ಇನ್ನು ನುಗ್ಗೆಕಾಯಿ ಬಿಡೋ ಮಾತೇ ಇಲ್ಲ ಕಣ್ರಿ ಅಂತಕ್ಕಂಥದ್ದು. ಇದಿಷ್ಟು ಪೂಜೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಿಮ್ಮ ಜೊತೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಸಮಾಧಾನ ಆಗೋವರೆಗೂ ಅಷ್ಟೇ, ಆಮೇಲೆ ನಿತ್ಯ ಕೊಟ್ಟರು ಬೇಡ ಅಂತ ಅನಿಸುತ್ತೆ, ಅಲ್ಲಿವರೆಗೂ ಕೊಟ್ಟರೆ ಸಾಕು, ತೃಪ್ತಿಯಾಗಿ ಇರ್ಬೋದು ಇಬ್ಬರೂ ಅಂತಕ್ಕಂಥದ್ದು ಇಲ್ಲಿ ಹೇಳಿದ್ದಾರೆ. ಇನ್ನು ಎರಡನೇದು ಬಂದ್ಬಿಟ್ಟು, ಸುಮಾರು ದಿನದಿಂದ ಗ್ಯಾಪ್ ಆಗಿರುತ್ತದೆ ಅಲ್ವಾ, ಅದಕ್ಕೋಸ್ಕರ ಇದೆಲ್ಲ ನಡೀತಾ ಇರುತ್ತೆ. ಸಹಜ ತಾನೇ ಇದೆಲ್ಲ ನಡೆಯೋದು, ಗ್ಯಾಪ್ ಆದಾಗ ಈ ಥರ ಎಲ್ಲ ಆಗೋದು ಸಹಜನೇ. ಇನ್ನು ದಿನ ಬಿಡ್ದಂಗೆ ಹಾಕಿದರೆ ಯಾರು ಕೇಳ್ತಾ ಇದ್ರು, ಯಾರು ಕೇಳ್ತಾನೆ ಇರಲಿಲ್ಲ. ಹಾಗಾಗಿ ದಿನ ಆಗ್ತಾ ಇರಲಿಲ್ಲ, ಅದಕ್ಕೆ ಇವರಿಗೆ ಈಗ ಚೂಲು ಎದ್ದಿದೆ. ಓಕೆ, ಇನ್ನು ಏನೇ ಹಾಕ್ಕೊಂಡ್ರು ಹೇಳ್ತಾನೆ ಇದೆ ಮೇಲಕ್ಕೆ, ಚಿಂತೆ ನಿಂತೆ ಇಲ್ಲ ಅಂತಕ್ಕಂಥದ್ದು ಇಲ್ಲಿ ಹೇಳಿದ್ದಾರೆ ಸ್ನೇಹಿತರೆ. ಇನ್ನು ಲೇಟೆಸ್ಟ್ ಬಾತ್ರೂಮು ಯಾವ ರೀತಿ ಇದೆ ಅಂತ ತಾವು ಗಮನಿಸ್ಬೋದು. ನೋಡಿ, ವಾಲ್ ಮೌಂಟೇನ್ಡ್ ಸಿಂಕ್ ಅಂಡ್ ಟಾಯ್ಲೆಟ್ ಇನ್ ಬಾತ್ರೂಮ್ ಲೇಟೆಸ್ಟ್ ಡಿಸೈನ್ ಯಾವ ರೀತಿ ಇದೆ ಅಂತಕ್ಕಂಥದ್ದು ಇಲ್ಲಿ ನೀವು ಈ ಒಂದು ಬಾತ್ರೂಮ್ನ ನೋಡಿದ್ರೆ ಗೊತ್ತಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲರ ಮನೆಯಲ್ಲೂ ಸಹ ಇದೇ ರೀತಿಯ ಒಂದು ಕಟ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರತಿ ಮನೆಯಲ್ಲೂ ಸ್ನೇಹಿತರೆ ಈಗ ಇದೇನೆ. ಓಕೆನಾ. ಈಗೆಲ್ಲ ಹಳೆ ಸ್ಟೈಲ್ ಎಲ್ಲ ಇಲ್ಲ, ಯಾರೂ ಲೈಕ್ ಮಾಡಲ್ಲ. ಹಾಗಾಗಿ ಜಾಸ್ತಿ ಯಾರೂ ಆ ರೀತಿ ಒಂದು ಬಾತ್ರೂಮನ್ನು ಕಟ್ಟಿಸ್ತಾ ಇಲ್ಲ, ಎಲ್ಲ ಬರೀ ಇದೇ ಡಿಸೈನೇ ಓಡ್ತಾ ಇದೆ. ಓಕೆನಾ. ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮುಖಾಂತರ ತಿಳಿಸಿಕೊಡಿ, ನಾವು ಅದಕ್ಕೋಸ್ಕರ ಕಾಯ್ತಾ ಇರ್ತೀವಿ. ಓಕೆ, ಬಾಯ್.